ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವೀಳ್ಯದೆಲೆ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಹೇಳ್ತೀನಿ. ಹಾಲು, ಸಕ್ಕರೆ, ನೆನೆಸಿರುವ ಬಾದಾಮಿ, ಗೋಡಂಬಿ, ಪಿಸ್ತಾ, ಕೇಸರಿ ಎಲೆ ಮತ್ತು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಗೋಂದು. ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ತಿರ್ಗಾ ನೆಕ್ಸ್ಟು ಆ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಲೀಟರ್ ಹಾಲ್ಗೆ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಎಲೆನ 10ರಿಂದ 12 ಎಲೆನ ಹಾಕಿ ಈ ಥರ ಪೀಸ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮತ್ತು ಮಿಕ್ಸ್ ಮಾಡಿ ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೋಬೇಕು. ಅದನ್ನು ಸೋಸಿ ಆಮೇಲೆ ಈ ಥರ ಮಾಡಿದ್ದೀನಿ. ಸೊ ಇದು ಗೋಂದು. ನಾನು ಇನ್ನೇನು ಪಾಯಸ ಮಾಡಬೇಕು ಅನ್ನೋ 2 ಅವರ್ ಮುಂಚೆ ನಾನು ನೆನೆಸಿಟ್ಟಿದ್ದೆ. ಇವಾಗ ಹಾಲನ್ನ ನಾನು ಚೆನ್ನಾಗಿ ಕಾಯಿಸಿದ್ದೀನಿ. ಇಲ್ಲಿ ನಾನು 1 ಲೀಟರ್ ಹಾಲು ತೊಗೊಂಡಿದ್ದೀನಿ. 1 ಲೀಟರ್ ಹಾಲು 750 ml ಆಗೋವರೆಗೂ ನಾನು ಕಾಯಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಅದು ಏನು ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಕಿ ಪೇಸ್ಟ್ ಮಾಡಿದ್ದೀನೋ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಾನಿಲ್ಲಿ ಬಾದಾಮಿನ 4 ಅವರ್ಸ್ ನೆನೆಸಿದ್ದೀನಿ. ಅದನ್ನು ಹಿಂಗೆ ಸ್ಟಿರ್ ಮಾಡ್ತಾನೇ ಇರಬೇಕು. ಸೊ ಇಲ್ಲಿ ನಾನು ನೆಕ್ಸ್ಟು ಗೋಂದು ಹಾಕ್ತಾಯಿದ್ದೀನಿ. ಸೊ ಗೋಂದು ಬಂದು ಬಾಡಿ ತುಂಬ ಹೀಟ್ ಆಗಿದ್ರೆ ಇದು ದೇಹನ ತಂಪು ಮಾಡುತ್ತೆ. ಸೊ ಹಾಗಾಗಿ ಗೋಂದು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ವೀಳ್ಯದೆಲೆ ರಸ ಹಾಕ್ತಾಯಿದ್ದೀನಿ. ಈ ವೀಳ್ಯದೆಲೆ ರಸನೂ ಅಷ್ಟೇ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ವೀಳ್ಯದೆಲೆ ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ಮಿಕ್ಸ್ ಮಾಡ್ತಾನೇ ಇರಿ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬಾದಾಮಿ ಒಂದು ನೆನೆಸ್ಕೊಬೇಕು, ಗೋಂದೊಂದು ನೆನೆಸ್ಕೊಬೇಕು ಅಷ್ಟೇ. ನೀವು ನೈಟೇ ನೆನೆಸಿಟ್ಕೊಂಡು ಮಾರ್ನಿಂಗ್ ಬೇಗ ಮಾಡ್ಕೋಬೋದು. ಈಗ ನಾನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದಕ್ಕೆ ನಾನಿವಾಗ ಒಂದು 3-4 ಎಲೆ ಕೇಸರಿ ಎಲೆಗಳನ್ನ ಹಾಕಿದ್ದೀನಿ. ಸೊ ಈ ರೀತಿ ಕುದಿ ಬಂದಿದ ತಕ್ಷಣ ಒಂದು 2-3 ಸತಿ ಸ್ಟಿರ್ ಮಾಡಿ. ಸೊ ಇವಾಗ ವೀಳ್ಯದೆಲೆ ಪಾಯಸ ರೆಡಿ ಆಗಿದೆ. ನಾನಿವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಂಥ ಪಾಯಸ, ತುಂಬ ಚೆನ್ನಾಗೂ ಇರುತ್ತೆ. ಸೊ ನಾನಿವಾಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ, ವೀಳ್ಯದೆಲೆ ಪಾಯಸ ರೆಡಿ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.